ಫಿಲಮ್ಸ್ ಎಲ್ಲ ಲಿಬರ್ಟಿ ತಗೋಬೇಕು, ಆದ್ರೆ ಯಾವ ಲೆವೆಲ್ ತಗೋಬೇಕು ಅಂತ ಡೈರೆಕ್ಟರ್ ಒಂಚೂರು ತಲೆಯಲ್ಲಿ ಇರ್ಬೇಕು. ಈ ಫಿಲಮ್ ಅಲ್ಲಿ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ತುಂಬಾ ಕೆಟ್ಟಾಗಿ ತೋರಿಸಿದ್ದಾರೆ. ನನ್ಗಂದ್ರೆ ತುಂಬಾ ಇಷ್ಟ ಆಗಿಲ್ಲ ಗುರು. ತುಂಬಾ ಔಟ್ಡೇಟೆಡ್ ಅಂಡ್ ರೂಟೀನ್ ಸ್ಟೋರಿ ಇದೆ, ಫುಲ್ ಲ್ಯಾಗ್ ಅನ್ಸುತ್ತೆ ನಿಮ್ಗೆ. ಅಕ್ಷಯ್ ಕುಮಾರ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಒಂಚೂರು ವರ್ಕ್ ಆಗುತ್ತೆ. ಫಸ್ಟ್ ಆಫ್ ಅಲ್ಲಿ ಜಡ್ಜ್ ಕೋರ್ಟ್ ರೂಮ್ ಅಲ್ಲೇ ಜಾಗಿಂಗ್ ಮಾಡ್ತಿರ್ತಾರೆ ಕೋರ್ಟ್ ಅಲ್ಲೇ. ಮತ್ತೆ ಲೇಟ್ 60 year old ಜಡ್ಜ್ ಬಂದ್ಬಿಟ್ಟು 35-40 year old ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಲವ್ ಮಾಡ್ತಿರ್ತಾರೆ. ಅದನ್ನ ಕಾಮಿಡಿ ಟ್ರ್ಯಾಕ್ ಅಂತ ಉಪಯೋಗಿಸಿದ್ದಾರೆ ಇವರು. ಅಲ್ಲ ಗುರು, ಏಜ್ ಆಗಿರೋ ತಾತಂಗು ಆಂಟಿಗೂ ಕಾಮಿಡಿ ಸೀನ್ ಇಡೋದು ಏನ್ ಗುರು. ಲಿಟ್ರಲಿ ಹೇಳ್ತಾ ಇದ್ದೀನಿ ನಿಮ್ಗೆ, ಇಂಟರ್ಮಿಷನ್ ಅಲ್ಲಿ ಅನ್ಕೊಂತೀನಿ ಒಂದ್ ಸೀನ್ ಬರುತ್ತೆ. ಹೆಂಗೆ ಅಂದ್ರೆ ರೇಸಿಂಗ್ ಟ್ರ್ಯಾಕ್ ಇರುತ್ತೆ ಇವರು, ಕಾರ್ಸ್ ಎಲ್ಲ ರೇಸಿಂಗ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ಹೀರೋಸ್ ಏನಿರ್ತಾರೆ ಇಬ್ರು, ಅಕ್ಷಯ್ ಕುಮಾರ್ ಮತ್ತೆ ಇನ್ನೊಬ್ರು ಆಶೀರ್ವಾಸಿ, ಅವರಿಬ್ರು ಒಂಟೆ ಮೇಲೆ ಬರ್ತಾರೆ ಗುರು ರೇಸಿಂಗ್ ಟ್ರ್ಯಾಕ್ ಒಳಕ್ಕೆ. ಅದ್ ಹೆಂಗ್ ಬಂದ್ರೂ ಗೊತ್ತಿಲ್ಲ. ಈ ಸೆಕ್ಯೂರಿಟಿ ಇರಲ್ವಾ ಅವೆಲ್ಲ ಗೊತ್ತಿಲ್ಲ. ರೇಸಿಂಗ್ ಟ್ರ್ಯಾಕ್ ಒಳಗೆ ಎಂಟರ್ ಆಗ್ಬಿಡ್ತಾರೆ. ಕಾರ್ ರೇಸ್ ಮಾಡ್ತಾ ಇರ್ತಾರೆ, ಒಂಟೆಲ್ ಬಂದ್ಬಿಟ್ಟು ವಿಲನ್ಗೆ ಒಂಥರ ಟಾಂಗ್ ಕೊಡತಾರ. ಏನ್ ಹೇಳಿ, ತುಂಬಾ ಇಲ್ಲಾಜಿಕಲ್ ಸೀನ್ಸ್ ಇದೆ ನಿಮ್ಗೆ. ಲಾಸ್ಟ್ ಒಂದ್ 30 minutes ಕೋರ್ಟ್ ರೂಮ್ ಡ್ರಾಮಾ ಇರುತ್ತೆ. ಅಲ್ಲೂ ಏನ್ ಸೀನ್ಸ್ ಇಲ್ಲ ಗುರು. ಸುಮ್ನೆ ಸೋಷಿಯಲ್ ಕಾಮೆಂಟ್ರಿ ಮಾಡ್ತಿರ್ತಾರೆ, ಎಸ್ಸೆ ಓದ್ತಿರ್ತಾರೆ, ಸ್ಪೀಚ್ ಕೊಡ್ತಿರ್ತಾರೆ. ಎಲ್ಲೆಲ್ಲಿ ಟಾಪಿಕ್ ಡೈವರ್ಟ್ ಆಗುತ್ತೆ ಅಂದ್ರೆ ಈ ಕೇಸ್ನೇ ಮರ್ತ್ಬಿಟ್ಟು ಅಗ್ರಿಕಲ್ಚರ್ ಇಸ್ ಇಂಪಾರ್ಟೆಂಟ್, ಸ್ಕೂಲಲ್ಲಿ ಅಗ್ರಿಕಲ್ಚರ್ ಅನ್ನೋ ಒಂದು ಸಬ್ಜೆಕ್ಟ್ ಮ್ಯಾಂಡೇಟರಿ ಮಾಡ್ಬೇಕು. ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಸೋಷಿಯಲ್ ಕಮೆಂಟ್ರಿ ಕೊಡ್ತಾ ಇರ್ತಾರೆ. ಲಿಟ್ರಲಿ ಡೆವಲಪ್ಮೆಂಟ್ ಅಂತಾರೆ, ಎಕಾನಮಿ ಅಂತಾರೆ. ಅಂದ್ರೆ ಸುಮ್ನೆ ಕೋರ್ಟ್ ರೂಮ್ ಡ್ರಾಮಾನೇ ತೋರ್ಸಲ್ಲ ಅಲ್ಲಿ. ನಿಮ್ ಸುಮ್ನೆ ಸ್ಪೀಚ್ ಗಳು ಕೊಟ್ಕೊಂಡು ಹೋಗ್ತಿರ್ತಾರೆ. ಸೊ ಏನು ವರ್ಕೌಟ್ ಆಗಿಲ್ಲ ಅನ್ಕೊಳ್ಳಿ. ಏನು ಪ್ರೂವ್ ಮಾಡಕ್ ಪಾಯಿಂಟೇ ಇಲ್ಲ. ಸ್ಟೋರಿ ವೀಕ್ ಇದೆ, ಪ್ಲಾಟ್ ವೀಕ್ ಇದೆ, ರೂಟೀನ್ ಇದೆ, ಔಟ್ಡೇಟೆಡ್ ಆಗಿದೆ. ಮತ್ತೆ ಇನ್ನೊಂದ್ ಗುರು, ವಿಲನ್ ಕ್ಯಾರೆಕ್ಟರ್ ನ ಸ್ಟಾರ್ಟಿಂಗ್ ಇಂದ ತುಂಬಾ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ ತರ ತೋರಿಸ್ತಾರೆ. ಆಮೇಲೆ ಲಾಸ್ಟ್ 10 ನಿಮಿಷ ನೋಡಿದ್ರೆ ಲಿಟ್ರಲ್ ಆಗಿ ಅವರೇ ಬಾಯ್ಬಿಟ್ಟು ಹೇಳತ್ತಾರ ಜಡ್ಜ್ ಮುಂದೆ ಅಂತ. ತುಂಬಾ ಒಳ್ಳೆ ಪೆದ್ನನ್ ಮಗನ್ ತರ ತೋರಿಸ್ತಾರೆ. ಜಾಲಿ LLB 1-2 ನಲ್ಲಿ ಇರೋದು ಸ್ವಲ್ಪ ಸೀನ್ಸ್ ಹಾಕ್ಬಿಟ್ಟಿದ್ದಾರೆ ಸುಮ್ನೆ. ಏನೇನೋ ಇದೆ ಗುರು. ಒಟ್ನಲ್ಲಿ ನಿಮ್ಗದ್ ನೀವು ಕೋರ್ಟ್ ರೂಮ್ ಡ್ರಾಮಾ ನೋಡ್ತಾ ಇದ್ದೀರಾ ಅನ್ಸಲ್ಲ, ಯಾವ್ದೋ ಸ್ಟೇಜ್ ಡ್ರಾಮಾ ನೋಡ್ತೀರಾ ನಮ್ಮ ಊರಲ್ಲಿ ಅನ್ಸುತ್ತೆ ಗುರು. ಲಿಟ್ರಲಿ ನನ್ಗಂತೂ ವರ್ಕೌಟ್ ಆಗಿಲ್ಲ. ನಿಮ್ಗೆ ಇಷ್ಟ ಆದ್ರೂ ಆಗ್ಬೋದು, ನಂಗೆ ಗೊತ್ತಿಲ್ಲ. ಇದು ನನ್ನ ಒಪಿನಿಯನ್ ಅಷ್ಟೇ. ಸೊ ನೀವ್ ನೋಡಂಗಿದ್ರೆ ನೋಡ್ರಪ್ಪ. ಇನ್ಮೇಲಾದ್ರೂ ಕೋರ್ಟ್ ರೂಮ್ ಡ್ರಾಮಾ ಮಾಡ್ಬೇಕಾದ್ರೆ ಒಳ್ಳೆ ರಿಸರ್ಚ್ ಕಂಡಕ್ಟ್ ಮಾಡಿ ಹೆಂಗ್ ನಡೆಯುತ್ತೆ ಪ್ರೊಸೀಡಿಂಗ್ಸ್ ಅಂತ ನೋಡ್ಕೊಂಡ್ ಮಾಡೋದು ತುಂಬಾ ಒಳ್ಳೇದು ಗುರು. ಜನರಿಗೂ ಗೊತ್ತಾಗುತ್ತೆ ಕೋರ್ಟ್ ಎಲ್ಲ ಹಿಂಗ್ ನಡೆಯುತ್ತೆ ಅಂತ. ಅದ್ರ ಬದಲು ಮಿಸ್ಕನ್ಸೆಪ್ಷನ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಇವರು ಡೈರೆಕ್ಟರ್ಸ್. ಅರ್ಥ ಆಯ್ತು ಅನ್ಸುತ್ತೆ.